ದೀಪ ಬೆಳಗಿಸೋ ಮುಂದಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕಾಗಿ ಕೋರ್ಕೊಳ್ತಾ ಇದ್ದಾನೆ ಮಾನ್ಯ ಐಎಎಸ್ ಅಧಿಕಾರಿಗಳು, ನಮ್ಮ ವ್ಯವಸ್ಥಾಪಕರು ಗೌರವ್ ಗುಪ್ತಾ ಸರ್, ಮಾನ್ಯರೆಲ್ಲರೂ ಕೂಡಿ ದೀಪ ಬೆಳಗಿಸೋ ಮೂಲಕ ಪ್ರೋತ್ಸಾಹವನ್ನ ಮಾಡಲಿಕ್ಕಾಗಿ ಇಂತಹ ಅದ್ಭುತವಾದ ಕಾರ್ಯಕ್ರಮವನ್ನ ಕೆಪಿಸಿಎಲ್ ಆಯೋಜನೆಯನ್ನ ಮಾಡಿದೆ. ನಾದಬಿಂದು ಕಲಾತೀತನಾದ ಪರಮಾತ್ಮನ ಪವಿತ್ರವಾದ ಜ್ಯೋತಿಯು ತಮ್ಮೆಲ್ಲರ ಬಾಳಲಿ ನಂದಾದೀಪವಾಗಿ ಬೆಳಗಲಿ ಎಂದು ಮಕ್ಕಳ ಅಂತ ಹಾರೈಸ್ತಾ ಎಲ್ರಿಗೂ ಶುಭವಾಗಲಿ. ಧನ್ಯವಾದಗಳು ಎಲ್ಲ ಗಣ್ಯಮಾನ್ಯರಿಗೂ ದೀಪ ಬೆಳಗಿಸುವ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ದಕ್ಕಾಗಿ. ಈಗ ಪ್ರಾಸ್ತಾವಿಕ ನುಡಿಗಳನ್ನ ಆಡ್ಲಿಕ್ಕಾಗಿ ನಾನೀಗ ಬರಮಾಡ್ಕೊಳ್ತಾ ಇದ್ದೇನೆ. ಆಡಳಿತ ಮತ್ತು ಮಾನವ ಸಂಪನ್ಮೂಲದ ಪ್ರಧಾನ ಪ್ರಬಂಧಕರಾದಂತಹ ಶ್ರೀ ಚಂದ್ರಶೇಖರ್ ಸರ್ ಅವರು ಪ್ರಾಸ್ತಾವಿಕ ನುಡಿಗಳನ್ನು ಆಡ್ತಿದ್ದಾರೆ. ವೇದಿಕೆಗೆ ಈಗ ಶ್ರೀ ಚಂದ್ರಶೇಖರ್. 55ನೇ ಸಂಸ್ಥಾಪನಾ ದಿನಾಚರಣೆ 2024ರ ಪ್ರಾಸ್ತಾವಿಕ ಭಾಷಣವನ್ನು ನಾನು ಮಾಡುತ್ತಿದ್ದೇನೆ. ಕರ್ನಾಟಕ ವಿದ್ಯುತ್ ನಿಗಮವು ದಿನಾಂಕ 27/7/1970ರಲ್ಲಿ ಸ್ಥಾಪನೆಯಾಗಿ ಇಂದು ಬೃಹತ್ ವಿದ್ಯುತ್ ಉತ್ಪಾದನಾ ಸಂಸ್ಥೆಯಾಗಿ ಬೆಳೆದು 55ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಿಕೊಳ್ಳುತ್ತಿದೆ. ಈ ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಅಧಿಕಾರಿಗಳಿಗೆ ಹಾಗೂ ನಿಗಮದ ಎಲ್ಲ ಉದ್ಯೋಗಿಗಳಿಗೆ, ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಶುಭವನ್ನು ಹಾರೈಸುತ್ತೇನೆ. ನಿಗಮವು ಜಲ, ಶಾಖೋತ್ಪನ್ನ, ಸೌರಶಕ್ತಿ, ಪವನಶಕ್ತಿ ಮತ್ತು ಅನಿಲ ವಿದ್ಯುತ್ ಮೂಲಗಳಿಂದ ನಿರಂತರವಾಗಿ ವಿದ್ಯುತ್ ಉತ್ಪಾದನೆಯಲ್ಲಿ ತೊಡಗಿಸಿಕೊಂಡಿದೆ. ಆರಂಭದಲ್ಲಿ 746 ಮೆಗಾವಾಟ್ಗಳ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿದ್ದ ನಿಗಮವು ತದನಂತರ ರಾಜ್ಯದ ವಿದ್ಯುತ್ ಬೇಡಿಕೆ ಹೆಚ್ಚಾದಂತೆ ತನ್ನ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುತ್ತಾ ಜಲವಿದ್ಯುತ್, ಶಾಖೋತ್ಪನ್ನ, ಪವನ, ಸೌರ ವಿದ್ಯುತ್ ಹಾಗೂ ಅನಿಲ ವಿದ್ಯುತ್ ಯೋಜನೆಗಳನ್ನು ತನ್ನ ತೆಕ್ಕೆಗೆ ಸೇರಿಸಿಕೊಂಡು 55 ವಸಂತಗಳಲ್ಲಿ ಒಟ್ಟು 9120 ಮೆಗಾವಾಟ್ಗಳಷ್ಟು ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿದೆ. ಕರ್ನಾಟಕ ರಾಜ್ಯದ ವಿದ್ಯುತ್ ಬೇಡಿಕೆಯನ್ನು ಈಡೇರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದು, ಇಡೀ ರಾಜ್ಯಕ್ಕೆ 40% ವಿದ್ಯುತ್ತನ್ನು ನಿಗಮವೇ ಪೂರೈಸುತ್ತಿರುವುದು ನಿಗಮದ ಕಾರ್ಯವೈಖರಿಗೆ ಹಿಡಿದ ಕೈಗನ್ನಡಿಯಾಗಿದೆ. ನಿಗಮವು 2023-24ರ ಸಾಲಿನಲ್ಲಿ ಒಟ್ಟು 31,238 ದಶಲಕ್ಷ ಯೂನಿಟ್ಗಳಷ್ಟು ವಿದ್ಯುತ್ ಉತ್ಪಾದನೆ ಮಾಡಿದ್ದು, ಅದರಲ್ಲಿ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಗಳಿಂದ 22,313 ದಶಲಕ್ಷ ಯೂನಿಟ್, ಜಲ ವಿದ್ಯುತ್ ಕೇಂದ್ರಗಳಿಂದ 8,860 ದಶಲಕ್ಷ ಯೂನಿಟ್, ಪವನಶಕ್ತಿಯಿಂದ 6.37 ದಶಲಕ್ಷ ಯೂನಿಟ್ ಹಾಗೂ ಸೌರಶಕ್ತಿಯಿಂದ 40.8 ಮಿಲಿಯನ್ ಯೂನಿಟ್ಗಳಷ್ಟು ವಿದ್ಯುತ್ತನ್ನು ಉತ್ಪಾದಿಸಿದೆ. ನಿಗಮದ 2023-24ರ ಸಾಲಿನ ವಾರ್ಷಿಕ ವಹಿವಾಟು ಸುಮಾರು 12,913 ಕೋಟಿಯಾಗಿರುವುದು ಶ್ಲಾಘನೀಯವಾಗಿರುತ್ತದೆ. ಈ ವರ್ಷದ ಲಾಭವೂ ಸಹ ರೂಪಾಯಿ 1,496 ಕೋಟಿಯಾಗಿರುತ್ತದೆ. 2,000 ಮೆಗಾವಾಟ್ ಸಾಮರ್ಥ್ಯದ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಈಗಾಗಲೇ ಕಾರ್ಯಾದೇಶವನ್ನು ನೀಡಲಾಗಿದ್ದು, ಈ ಯೋಜನೆಯು 2028-29ರಲ್ಲಿ ಕಾರ್ಯಾಚರಣೆ ಮಾಡುವ ನಿರೀಕ್ಷೆಯನ್ನು ಹೊಂದಲಾಗಿದೆ. ವರಾಯಿಯಲ್ಲಿ 1,500 ಮೆಗಾವಾಟ್ ಸಾಮರ್ಥ್ಯದ ಪಂಪ್ ಸ್ಟೋರೇಜ್ ಘಟಕಗಳನ್ನು ತೆಹಿರಿ ಹೈಡ್ರೋ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಜೊತೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. 1,500 ಮೆಗಾವಾಟ್ ಸಾಮರ್ಥ್ಯದ ನೇತ್ರಾವತಿ ಪಂಪ್ ಸ್ಟೋರೇಜ್ ಹಾಗೂ ಗೋಧ್ನಾದಲ್ಲಿ 1,400 ಮೆಗಾವಾಟ್ ಸಾಮರ್ಥ್ಯದ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ, ಒಟ್ಟಾರೆ 5,100 ಮೆಗಾವಾಟ್ ಸಾಮರ್ಥ್ಯದ ಈ ಎಲ್ಲ ಯೋಜನೆಗಳನ್ನು ನಿಗದಿತ ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು ನಿಗಮಕ್ಕೆ ಸರ್ಕಾರವು ಎಲ್ಲ ರೀತಿಯ ಸಹಕಾರವನ್ನು ನೀಡುತ್ತಿರುತ್ತದೆ. ನಿಗಮದ ಈ ಬೆಳವಣಿಗೆಗೆ ಪಾತ್ರರಾದವರು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಉದ್ಯೋಗಿಗಳು ಮತ್ತು ಈ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿ ಈಗಾಗಲೇ ನಿವೃತ್ತರಾದವರ ಕೊಡುಗೆಯೂ ಸಹ ಅಪಾರವಾಗಿದ್ದು, ಈ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ ಅಧ್ಯಕ್ಷರು, ಉಪಾಧ್ಯಕ್ಷರು, ಮಂಡಳಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದವರ ಕೊಡುಗೆಯೂ ಸಹ ಇದೆ. ಹಾಗೆಯೇ ನಿಗಮದಲ್ಲಿ ಈ ಹಿಂದಿನಿಂದಲೂ ವ್ಯವಸ್ಥಾಪಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ IAS ಅಧಿಕಾರಿಗಳ ಸೇವೆಯೂ ಕೂಡ ಸ್ಮರಣೀಯವಾಗಿದ್ದು, ಈ ಶುಭ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ನಾನು ಅಭಿನಂದಿಸುತ್ತೇನೆ.
ಪ್ರಸ್ತುತ ನಿಗಮದ ಬೃಹತ್ ಜಲಾಶಯಗಳಾದ ಲಿಂಗನಮಕ್ಕಿ, ಮಾಣಿ, ಸೂಪ ಜಲಾಶಯಗಳು ವರುಣನ ಕೃಪೆಯಿಂದ ಭಾಗಶಃ ತುಂಬುತ್ತಿವೆ. ಮುಂದಿನ ದಿನಗಳಲ್ಲಿ ಈ ಜಲಾಶಯಗಳು ಪೂರ್ಣ ಮಟ್ಟ ತಲುಪುವ ಹಂತದಲ್ಲಿದ್ದು, ಈ ಜಲಾಶಯದಲ್ಲಿರುವ ವಿದ್ಯುತ್ ಘಟಕಗಳಿಂದ ಪೂರ್ಣ ಪ್ರಮಾಣದ ವಿದ್ಯುತ್ತನ್ನು ಉತ್ಪಾದಿಸುವ ಗುರಿಯನ್ನು ನಿಗಮವು ಹೊಂದಿದೆ. ಯಲಹಂಕದಲ್ಲಿನ ಅನಿಲ ಆಧಾರಿತ 300 ಮೆಗಾವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ಯೋಜನೆ ದಿನಾಂಕ 30/5/2024ರಿಂದ ಕಾರ್ಯಾರಂಭಗೊಂಡಿದೆ. ಬಿಡದಿ ಬಳಿಯಲ್ಲಿ ನಿರ್ಮಿಸಿರುವ ವೇಸ್ಟ್ ಟು ಎನರ್ಜಿ ಘಟಕವು ಸಹ ದಿನಾಂಕ 17/7/2024ರಂದು ಪ್ರಾಯೋಗಿಕವಾಗಿ ಕಾರ್ಯಾರಂಭಗೊಂಡಿದ್ದು, ರಾಜ್ಯದ ಗ್ರಿಡ್ಗೆ ಹೆಚ್ಚುವರಿ ವಿದ್ಯುತ್ ಪೂರೈಸುವಲ್ಲಿ ನಿಗಮವು ತ್ವರಿತಗತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ನಿಗಮದ ಈ ಎಲ್ಲ ಅಭೂತಪೂರ್ವ ಸಾಧನೆಗಳಿಗೆ ಹಾಗೂ ನಿಗಮದ ಕಾರ್ಯಚಟುವಟಿಕೆಗಳಿಗೆ ಅವಶ್ಯಕ ಬೆಂಬಲ ನೀಡಿದ ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಗಳು ಮತ್ತು ಸಂಸ್ಥೆಗಳಿಗೂ ಸಹ ಈ ಶುಭ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ನಿಗಮದಲ್ಲಿ ಪ್ರಸ್ತುತ 3,597 ಉದ್ಯೋಗಗಳು ಕಾರ್ಯನಿರ್ವಹಿಸುತ್ತಿದ್ದು, ಎಷ್ಟೇ ಒತ್ತಡವಿದ್ದರೂ ಸಹ ತಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವಲ್ಲಿ ಸಫಲರಾಗಿದ್ದಾರೆ. ನಿಗಮದಲ್ಲಿನ ಉದ್ಯೋಗಗಳ ವಯೋನಿವೃತ್ತಿಯಿಂದ ಪ್ರಸ್ತುತ ಕಾರ್ಯಬಲ ಕಡಿಮೆ ಇದ್ದು, ಈ ಕಾರ್ಯಬಲವನ್ನು ಸಹ ಹೆಚ್ಚಿಸಲು ನಿಗಮವು ನೇರ ನೇಮಕಾತಿಗಾಗಿ ಪ್ರಕ್ರಿಯೆಯನ್ನು ಹಂತ ಹಂತವಾಗಿ ಕೈಗೊಳ್ಳುವುದರಲ್ಲಿದೆ. ಈ ಎಲ್ಲ ಸಾಧನೆಗಳು ನಿಗಮದ ಇಂಜಿನಿಯರ್ಗಳ, ಹಿರಿಯ ಕಿರಿಯ ಅಧಿಕಾರಿಗಳ ಹಾಗೂ ಎಲ್ಲ ಕಾರ್ಮಿಕರ ಕಾರ್ಯಶೀಲತೆ, ಕಾರ್ಯದಕ್ಷತೆ ಮತ್ತು ಕಾರ್ಯದಕ್ಷತೆಗಳಿಂದಾಗಿ ಉಂಟಾಗಿದ್ದು, ಅವರೆಲ್ಲರಿಗೂ ಸಹ ನಿಗಮದ 55ನೇ ಸಂಸ್ಥಾಪನಾ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇಂದಿನ ಈ ಸಮಾರಂಭಕ್ಕೆ ಆಗಮಿಸಿರುವ ತಮ್ಮೆಲ್ಲರನ್ನು ಮತ್ತೊಮ್ಮೆ ಅಭಿನಂದಿಸುತ್ತಾ ನನ್ನ ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸಿ ಉದ್ಯೋಗಿಗಳಿಗೆ ಕೈಗಡಿಯಾರವನ್ನ ನೀಡುವ ಮೂಲಕ ಒಂದು ಪೆನ್ ತಟ್ಟುವಂತ ಕೆಲಸ ಆಗಿದೆ. ಅದರ ಜೊತೆಗೆ ನೆನಪಿನ ಕಾಣಿಕೆಯನ್ನ ನೀಡುವ ಮುಖೇನ ನೀವು ಸದಾ ಮನೆಯಲ್ಲಿ ಆ ನೆನಪಿನ ಕಾಣಿಕೆಯನ್ನ ಇರಿಸ್ಕೊಂಡು ನೆನಪಿಸ್ಕೊಳ್ತಾ ಇರಬೇಕು. ನಮ್ಮ ಸಂಸ್ಥೆಯ ಬಗ್ಗೆ ರಿಟೈರ್ಮೆಂಟ್ ಆದ ನಂತರವೂ ಕೂಡ ಅನ್ನೋ ಕಾರಣಕ್ಕಾಗಿ ನೀಡಲಾಗುತ್ತೆ. ಕಾರ್ಯನಿರ್ವಾಹಕ ಅಭಿಯಂತರರು GR ನಾರಾಯಣ ಸ್ವಾಮಿ ಸರ್ ಅವರು ಎಲ್ಲರ ಹೆಸರನ್ನ ಕೂಗಲಿದ್ದಾರೆ. ರಿಕ್ವೆಸ್ಟ್, ಹೆಸರನ್ನ ಕರೆದ ತರುವಾಯ ಜೋರಾದ ಚಪ್ಪಾಳೆ ಬರಬೇಕಾಗುತ್ತೆ. ಅವರ ಬರುವಿಕೆಗಾಗಿ ನಾನು ಕೂಡ ಕಾಯ್ತಾ ಇದ್ದೇನೆ. ದಿನಾಚರಣೆ ಶುಭಾಶಯಗಳನ್ನು ತಿಳಿಸುತ್ತಾ ಹಾಗೂ 25 ವರ್ಷಗಳ ದೀರ್ಘ ಸೇವೆಯನ್ನು ಸಲ್ಲಿಸಿ ಇಂದು
ಯಾಕಂದ್ರೆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದಿದ್ದೀವಿ. ನಮಗೆಲ್ರಿಗೂ ಯಾರ್ಯಾರು 25 ವರ್ಷ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂಥವರಿಗೆ ಅಭಿನಂದನೆಗಳು. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಮತ್ತು ಅವರ ಪೋಷಕರಿಗೆ ಕೂಡ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳು. ಮತ್ತು ಸ್ಪೋರ್ಟ್ಸ್ನಲ್ಲಿ ಕೂಡ ಯಾರು ಎಕ್ಸಲೆನ್ಸನ್ನು ತೋರಿಸಿದ್ದಾರೆ ಅವರಿಗೆ ಕೂಡ ಅಭಿನಂದನೆಗಳು. ಇಂದಿನ ಕಾರ್ಯಕ್ರಮ ಕರ್ನಾಟಕ ವಿದ್ಯುತ್ ನಿಗಮದ 55ನೇ ಫೌಂಡೇಶನ್ ಡೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಯಾವಾಗಲೂ 20 ಜುಲೈಗೆ ಈ ಕಾರ್ಯಕ್ರಮವನ್ನು ನಾವು ಸೆಲೆಬ್ರೇಟ್ ಮಾಡೋದು. ಬಹಳ ಸ್ವರ್ಣಿಮವಾಗಿರ್ತಕ್ಕಂಥ ಇತಿಹಾಸವುಳ್ಳ ಕರ್ನಾಟಕ ವಿದ್ಯುತ್ ನಿಗಮ ಹಲವಾರು ಖ್ಯಾತಿಗಳನ್ನು ಗಳಿಸಿ ಈ ಹಂತಕ್ಕೆ ತಲುಪಿದೆ. ತಮಗೆಲ್ರಿಗೂ ಗೊತ್ತಿರುವಂತೆ ಇಡೀ ಭಾರತದಲ್ಲಿ ಫಸ್ಟ್ ಟೈಮ್ ಒಂದು ಎಲೆಕ್ಟ್ರಿಸಿಟಿ ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ. ಆಗಿನ ಶಿವನ ಫಾಲ್ಸಿಂದ ಬ್ಯಾಂಗ್ಳೂರಿಂದ ಕೋಲಾರ ಗೋಲ್ಡ್ ಫೀಲ್ಡ್ಸ್ಗೆ ಹೋಗ್ತಕ್ಕಂಥದ್ದು ಒಂದು 1902ನಲ್ಲಿ ಆಗಿತ್ತು. ತದನಂತರ ನಮ್ಮಲ್ಲಿ ಹೈಡ್ರೋ ಡ್ಯಾಮ್ಸ್ಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು, ಅದನ್ನು ಕೂಡ ಬಹಳ ದೊಡ್ಡವಾಗಿರ್ತಕ್ಕಂಥ ಕಾರ್ಯಕ್ರಮ 50s, 60s, 70sನಲ್ಲಿ ಅದೆಲ್ಲ ನಡೀತು. ತದನಂತರ ಥರ್ಮಲ್ ಪವರ್ ಸ್ಟೇಷನ್ ಸ್ಥಾಪನೆ ಮಾಡ್ತಕ್ಕಂಥದ್ದು RTPS ಇಂದ ಶುರುವಾಗಿ ತದನಂತರ BTPS, YTPS ತನಕ ಹೋಗ್ತಕ್ಕಂಥದ್ದು. ತದನಂತರ ಮಧ್ಯದಲ್ಲಿ ಸೋಲಾರ್, ವಿಂಡ್, ಬೇರೆ ಏನೇನೋ ಪ್ರಾರಂಭ ಆಯಿತು. ಈ ವರ್ಷದಲ್ಲಿ ವಿಶೇಷವಾಗಿರ್ತಕ್ಕಂಥ ಖ್ಯಾತಿ ಏನಿದೆ ಅಂದರೆ ನಮ್ಮ ಗ್ಯಾಸ್ ಬೇಸ್ ಪವರ್ ಪ್ಲಾಂಟನ್ನು ಎಷ್ಟು ವರ್ಷದಿಂದ ನೆನಗುದಿಗೆ ಬಿದ್ದಿರ್ತಕ್ಕಂಥದ್ದು, ಅದನ್ನು ಈ ವರ್ಷದಲ್ಲಿ ಅದನ್ನು ಚಾಲನೆ ಕೊಡಲಾಗಿದೆ. ಅದಕ್ಕೆ ನಿಜವಾಗಿ ಶ್ರಮಿಸಿದ ಎಲ್ರಿಗೂ, ವಿಶೇಷವಾಗಿ ನಮ್ಮ ಟೆಕ್ನಿಕಲ್ ಡೈರೆಕ್ಟರು ಮತ್ತು ಎಲ್ಲ ಹಿರಿಯ ಸಿಬ್ಬಂದಿಗಳಿಗೆ ನಾನು ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಲ್ಲಿ ಇನ್ನೊಂದು ಖ್ಯಾತಿ ಈ ವರ್ಷದಿಂದ ಪ್ರಾರಂಭ ಆಗಲಿಕ್ಕೆ ಇದೆ, ವೇಸ್ಟ್ ಟು ಎನರ್ಜಿ ಪ್ರಾಜೆಕ್ಟ್. ಆ ವೇಸ್ಟ್ ಟು ಎನರ್ಜಿ ಪ್ರಾಜೆಕ್ಟ್ ಕೂಡ ಸಿಂಕ್ರೊನೈಸೇಷನ್ ಮಾಡಲಾಗಿದೆ ಸಕ್ಸಸ್ಫುಲಿ. ಅದನ್ನು ಕೂಡ ಬಹಳ ದೊಡ್ಡವಾಗಿರ್ತಕ್ಕಂಥದ್ದು ಖ್ಯಾತಿ. ಏಕೆಂದರೆ ಸುಮಾರು 20 ವರ್ಷಗಳಿಂದ ಬ್ಯಾಂಗ್ಳೂರು ಮಹಾನಗರ ಪಾಲಿಕೆಯಲ್ಲಿ ಹಲವಾರು ಸತಿ ನಾನು ಕೂಡ ಕೆಲಸ ಮಾಡಿ ಬಂದಿದ್ದೀನಿ, ಕಮಿಷನರ್ ಕೂಡ ಕೆಲಸ ಮಾಡಿ ಬಂದಿದ್ದೀನಿ. ಸುಮಾರು 8ರಿಂದ 9 ಸಂಸ್ಥೆಗಳಿಗೆ ವೇಸ್ಟ್ ಟು ಎನರ್ಜಿ ಪ್ಲಾಂಟನ್ನು ಪ್ರಾರಂಭ ಮಾಡಲಿಕ್ಕೆ ಒಂದು ಅವಕಾಶ ಕೊಡಲಾಗಿತ್ತು. ಕಾರಣಾಂತರದಿಂದ ಅವರು ಮಾಡಲಿಕ್ಕೆ ಆಗಲಿಲ್ಲ. ದ ಸಕ್ಸಸ್ ವಾಸ್ ಇನ್ ದ ಹ್ಯಾಂಡ್ಸ್ ಆಫ್ ಕರ್ನಾಟಕ ಪವರ್ ಕಾರ್ಪೊರೇಷನ್. ಕರ್ನಾಟಕ ಪವರ್ ಕಾರ್ಪೊರೇಷನ್ ಶೋಡ್ ಇಟ್ ದಟ್ ಇಟ್ ವಾಸ್ ಪಾಸಿಬಲ್. ಅದೇ ರೀತಿಯಲ್ಲಿ ಹಲವಾರು ಯೋಜನೆಗಳು, ಫ್ಲೂ FGD ಅಂತ ನಾವು ಹೇಳ್ತೀವಿ, ಫ್ಲೂ ಗ್ಯಾಸ್ ಡಿಸಲ್ಫರೈಸೇಷನ್ ಪ್ರಾಜೆಕ್ಟ್ಸು, ಅದೆಲ್ಲ ಕೂಡ ಈಗ ಚಾಲನೆ ಕೊಡಲಾಗಿದೆ. ಈ ವರ್ಷದಲ್ಲಿ ಇನ್ನೂ 2 ಹೆಜ್ಜೆಗಳನ್ನು ನಾವು ಮುಂದಕ್ಕೆ ಹೋಗಿದ್ದೀವಿ. ಮಂದಾಕಿನಿ ಕ್ಯಾಪ್ಟಿವ್ ಕೋಲ್ ಮೈನ್ ಅನ್ನು ಈಗ ಚಾಲನೆ ಮಾಡ್ತಕ್ಕಂಥದ್ದು. ಆ ದಿಕ್ಕಿನಲ್ಲಿ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಇರ್ತಕ್ಕಂಥ ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ನಲ್ಲಿ ಅದಕ್ಕೂ ಕೂಡ ಚಾಲನೆ ಸಿಕ್ಕಿದೆ. ಅದೇ ರೀತಿಯಲ್ಲಿ ಅದು ಮಂದಾಕಿನಿ ಕ್ಯಾಪ್ಟಿವ್ ಮೈನ್ ಇರ್ತಕ್ಕಂಥದ್ದು ಒಡಿಸ್ಸಾನಲ್ಲಿ ಇದ್ದಿದ್ರೆ, ಛತ್ತೀಸ್ಗಢ ರಾಜ್ಯದಲ್ಲಿ ಇರ್ತಕ್ಕಂತಹ ಒಂದು ಮೈನ್ ಮತ್ತು ಅಲ್ಲಿ ಒಂದು ಪಿಟ್ ಹೆಡ್ ಪವರ್ ಸ್ಟೇಷನ್ ಅನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು. ಆ ದಿಕ್ಕಿನಲ್ಲಿ ಕೂಡ we have taken up major step, and that will lead to another thermal plant being established in Karnataka Power Corporation, a joint venture company, and that will also likely to start very shortly. ಅದರ ಜೊತೆಗೆ ಇನ್ನೊಂದು ನಾವು ಏನು ಪ್ರಾರಂಭ ಮಾಡಿದ್ದೀವಿ, ಪಂಪ್ ಹೈಡ್ರೋನಲ್ಲಿ ಶರಾವತಿ ಪಂಪ್ ಹೈಡ್ರೋ. Now all these initiatives have been taken up with the very active support of the state government. ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ನಲ್ಲಿ ಇರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು, ಅಧ್ಯಕ್ಷರು, ಮಾನ್ಯ ಎನರ್ಜಿ ಮಂತ್ರಿಗಳು, ಇಂಧನ ಸಚಿವರು, ಅವರು ಉಪಾಧ್ಯಕ್ಷರು, ಅವರ ಮಾರ್ಗದರ್ಶನದಲ್ಲಿ ಅವರ ಸಹಕಾರದೊಂದಿಗೆ ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ಈ ವರ್ಷದಲ್ಲಿ ಸಾಧ್ಯವಾಗಿದೆ. ಇದು ಬಹಳ ಹೆಮ್ಮೆಯ ವಿಷಯ. ಅದಕ್ಕೆ ನಮ್ಮ ಜೊತೆಗೆ ಶ್ರಮಿಸಿದ ನನ್ನ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಗೆ ನನ್ನ ಶುಭವನ್ನು ಕೋರುತ್ತೇನೆ. ಬರುವ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತಹ ಒಂದು ಎಲೆಕ್ಟ್ರಿಸಿಟಿ ಡಿಮಾಂಡ್ ಏನಿದೆ ಅದರ ಸಲುವಾಗಿ
ಭಾಳ ಸಮಗ್ರವಾಗಿ ಚಿಂತನೆ ಮಾಡಿ, ಏಕೆಂದರೆ ಹೋದ ವರ್ಷದಲ್ಲಿ ಭಾಳ ಒಂದು ನಮಗೆ ಅಷ್ಟೆಲ್ಲ ಭಾಳ ಚಾಲೆಂಜಿಂಗ್ ಎನ್ವೈರ್ಮೆಂಟನ್ನು ನಾವು ಎದುರಿಸುವಂಥದ್ದು ಅವಶ್ಯಕತೆ ಇದ್ದಿತ್ತು. ಏಕೆಂದರೆ ಇಟ್ ವಾಸ್ ದ ವರ್ಸ್ಟ್ ಆಫ್ ದ ಇಯರ್ಸ್ ಇನ್ ಟರ್ಮ್ಸ್ ಆಫ್ ಹೈಡ್ರೋ ಎಲೆಕ್ಟ್ರಿಸಿಟಿ ಜನರೇಷನ್ ಇನ್ ದ ಲಾಸ್ಟ್ 30 years. ಇದಕ್ಕಿಂತ ಕಡಿಮೆ ಎಂದೂ ಸಹ ನಮ್ಮಲ್ಲಿ ಹೈಡ್ರೋ ಎಲೆಕ್ಟ್ರಿಸಿಟಿ ಜನರೇಷನ್ ಆಗಿರಲಿಲ್ಲ, ಮಳೆನೇ ಇರಲಿಲ್ಲ. ಅದು ಎಲ್ಲ ಕಡೆ ಡಿಮಾಂಡ್, ಇರಿಗೇಷನ್ ಪಂಪ್ ಸೆಟ್ಸ್ ಡಿಮಾಂಡ್ ಕೂಡ ಜಾಸ್ತಿ ಆಗೋಯಿತು. ಬಟ್ ಆದರೂ ಕೂಡ ಥ್ಯಾಂಕ್ಸ್ ಟು ದ ಥರ್ಮಲ್ ಜನರೇಟಿಂಗ್ ಯೂನಿಟ್ಸ್, ವೆರಿ ಗುಡ್ ಪ್ರೊಡಕ್ಷನ್ ವಾಸ್ ಡನ್. Almost all the 3 power plants produced record output, and we were able to manage the coal input, etc. ಈಗಲೂ ಕೂಡ ನೋಡಿದರೆ we have sufficient stocks, 14 lakh tons of coal stock which is available. ಅದನ್ನು ಕೂಡ ಸಮಯಕ್ಕೆ ಟೈಮ್ಲಿ ಡಿಸಿಷನ್ಸ್ ಅನ್ನು ತೆಗೆದುಕೊಂಡಿರುವುದರಿಂದ we did not have any problem. We interacted with Ministry of Coal, Ministry of Railways. ಅವರ ಮೂಲಕ ಕೋಲ್ ಸ್ಟಾಕ್ ಬಂತಕ್ಕಂಥದ್ದನ್ನು ನಾವು ಏರ್ಪಾಡು ಮಾಡಿದ್ದೀವಿ. ಸೊ ಓವರ್ ಆಲ್ ಸ್ಪೀಕಿಂಗ್ ಥರ್ಮಲ್ ಆದರೂ ಕೂಡ ಅದರ ಜೊತೆಗೆ ಸೋಲಾರ್ ವಿಂಡನ್ನು ಉತ್ಪಾದನೆ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ನಾವು ಕ್ರೆಡಲ್ ಇನ್ನೊಂದು ಸಂಸ್ಥೆ ಇದೆ, ಕರ್ನಾಟಕ ರಿನ್ಯೂವಬಲ್ ಎನರ್ಜಿ ಡೆವಲಪ್ಮೆಂಟ್ ಲಿಮಿಟೆಡ್, ಅವರ ಮೂಲಕ ವಿ ಹ್ಯಾವ್ ಟೇಕನ್ ಇಟ್ ಅಪ್ ಅಟ್ ದ ಗವರ್ಮೆಂಟ್ ಲೆವೆಲ್. ದ್ಯಾಟ್ ಆಲ್ಸೋ ಇಸ್ ಅ ಬಿಗ್ ಎಕ್ಸಸೈಸ್. ಮಾನ್ಯ ಮುಖ್ಯಮಂತ್ರಿಗಳು ಈಗಿನ ಬಜೆಟ್ ಭಾಷಣದಲ್ಲಿ ಹೇಳಿದ್ದಾರೆ, ನಮ್ಮಲ್ಲಿ ದ ಇನ್ಸ್ಟಾಲ್ ಕೆಪಾಸಿಟಿ ಇನ್ ಕರ್ನಾಟಕ ವಿಲ್ ಬಿ ರೇಸ್ಡ್ ಫ್ರಮ್ 32,000 ಮೆಗಾವಾಟ್ ಟು 60,000 ಮೆಗಾವಾಟ್ ಇನ್ ದ ನೆಕ್ಸ್ಟ್ 7 years. ಸೊ ಇದನ್ನು ಸಾಧನೆ ಮಾಡೋದಾದರೆ ಇದರಲ್ಲಿ ಸುಮಾರು 20,000 ಮೆಗಾವಾಟ್ ತನಕ ವಿಂಡ್ ಆ್ಯಂಡ್ ಸೋಲಾರ್, ಅದನ್ನು ಸಪೋರ್ಟ್ ಮಾಡಲಿಕ್ಕೆ ಬ್ಯಾಟ್ರಿ ಪ್ಲಾಂಟ್ಸ್, ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್, ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ಸ್ ಇದೆಲ್ಲವೂ ಮಾಡ್ತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ಆ್ಯಂಡ್ ಅದರ ಜೊತೆಗೆ ಥರ್ಮಲ್ ಕೆಲವು ಬರುತ್ತೆ, ಅದರ ಜೊತೆಗೆ ಬೇರೆ ಪ್ಲಾಂಟ್ಸ್ಗಳು ಕೂಡ ಬರಲಿಕ್ಕೆ ಸಾಧ್ಯ ಇದೆ. ಸೊ ಆಲ್ ಆಫ್ ದಿಸ್ ಇಸ್ ಬೀಂಗ್ ಟೇಕನ್ ಅಪ್ ಥ್ಯಾಂಕ್ಸ್ ಟು ದ ಸಪೋರ್ಟ್ ಫ್ರಮ್ ಆಲ್ ಆಫ್ ಯು. ನಮ್ಮಲ್ಲಿ ಇರ್ತಕ್ಕಂತಹ ಸಿಬ್ಬಂದಿಗಳ ಕೊರತೆ ಇರುವುದರಿಂದ ಅದನ್ನು ವಿಶೇಷವಾಗಿ ಈ ವರ್ಷದಲ್ಲಿ ರಿಕ್ರೂಟ್ಮೆಂಟ್ ಪ್ರಾಸೆಸ್ಸನ್ನು ಕೂಡ ನಾವು ಮುಕ್ತಾಯ ಮಾಡಲಿಕ್ಕೆ ಇದ್ದೀವಿ. ರಿಕ್ರೂಟ್ಮೆಂಟ್ ಪ್ರಾಸೆಸ್ ಸಲುವಾಗಿ ಇರ್ತಕ್ಕಂತಹ ಸುಮಾರು 622 ಮಂದಿ ಇಂಜಿನಿಯರ್ಸು ಮತ್ತು ಬೇರೆ ಟೆಕ್ನಿಕಲ್ ವ್ಯಕ್ತಿಗಳನ್ನು ನಾವು ಈಗ ಆರಿಸಿ ಆ ದಿಕ್ಕಿನಲ್ಲಿ ಈಗಾಗಲೇ ರಿಕ್ರೂಟ್ಮೆಂಟ್ ಎಕ್ಸಾಮ್ಸ್ ನಡೆದಿದೆ. ರಿಕ್ರೂಟ್ಮೆಂಟ್ ಎಕ್ಸಾಮ್ಸ್ ಆದ ನಂತರ ಫೈನಲ್ ಪ್ರೊವಿಷನಲ್ ಲಿಸ್ಟನ್ನು ನೋಟಿಫೈ ಮಾಡ್ತಕ್ಕಂಥದ್ದು, ಫೈನಲ್ ಲಿಸ್ಟ್ ನೋಟಿಫೈ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಕ್ರಮವನ್ನು ಕೈಗೊಳ್ತಾ ಇದ್ದೀವಿ. ಬಹಳ ದಿವಸದಿಂದ ಪೆಂಡಿಂಗ್ ಇರ್ತಕ್ಕಂಥ ನಮ್ಮ ಯೂನಿಯನ್ ಮುಖಂಡರು ಇದ್ದಾರೆ, ಅವರು ಎಲಿವೇಶನ್ ಬಗ್ಗೆ ಆಗಾಗ ಮಾತನಾಡ್ತಾರೆ. ಆ ವಿಷಯವನ್ನು ಕೂಡ ಬಹುಶಃ ನಾವು ವಿ ಹ್ಯಾವ್ ಬೀನ್ ಏಬಲ್ ಟು ಸಾರ್ಟ್ ಔಟ್ ದೋಸ್ ಇಶ್ಯೂಸ್. ಆಲ್ಸೋ ಪ್ರಮೋಷನ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಹಲವಾರು ಜನರಿಗೆ ಪ್ರಮೋಷನ್ ಕೊಡಲಿಕ್ಕೆ ಒಂದು ಸಾಧ್ಯವಾಗಿದೆ. I am very much impressed by the diligence and good working spirit among our officers and our employees. ಹಲವಾರು ಸತಿ ನನಗೆ ಎಲ್ಲ ಪ್ಲಾಂಟ್ಸ್ಗಳನ್ನು ನೋಡ್ತಕ್ಕಂಥದ್ದು ಒಂದು ಸಂದರ್ಭ ಸಿಕ್ಕಿದೆ. ಐ ಹ್ಯಾವ್ ಇಂಟ್ರಾಕ್ಟೆಡ್ ವಿತ್ ಆಲ್ ಆಫ್ ಯು. ಬೇರೆ ಬೇರೆ ಸಂದರ್ಭದಲ್ಲಿ ಹಲವಾರು ಪ್ರಾಜೆಕ್ಟ್ಸ್ಗಳನ್ನು ನಾವು ಪುಷ್ ಮಾಡ್ತಾ ಬಂದಿದ್ದೀವಿ. ಇನ್ನಷ್ಟು ಮಾಡಿದರೆ ಇಟ್ ವಿಲ್ ಡೆಫಿನೆಟ್ಲಿ ವಿ ವಿಲ್ ಬಿ ಏಬಲ್ ಟು ಡಬಲ್ ದ ಪ್ರೊಡಕ್ಷನ್ ಕೆಪಾಸಿಟಿ ಇನ್ ದ ಕರ್ನಾಟಕ ಪವರ್ ಕಾರ್ಪೊರೇಷನ್ ಇಟ್ ಸೆಲ್ಫ್. ದ್ಯಾಟ್ ಆಲ್ಸೋ ಈಸ್ ವೆಲ್ ಅ ಗೋಲ್ ವೆಲ್ ವಿದಿನ್ ರೀಚ್. Although some time back perhaps we thought that ನಮ್ಮ thermal power plants ಅನ್ನು decommission ಮಾಡ್ತೇವೆ. But I am very happy to mention Raichur Thermal Power Station, one of the oldest power plants, more than 30-35 years life ಇರ್ತಕ್ಕಂಥ ಪ್ಲಾಂಟ್ಸ್ನಲ್ಲಿ one of the record production ಆಗಿರ್ತಕ್ಕಂಥದ್ದು. It has been appreciated India wide. So it shows that ಹಳೆ ಪ್ಲಾಂಟ್ಸ್ಗಳನ್ನು ಕೂಡ ರಿನೋವೇಷನ್ ಮಾಡರ್ನೈಸೇಷನ್ ಮಾಡ್ಕೊಂಡು ಮಾಡಿದರೆ we will be able to succeed and meet our objectives. ಆ ದಿಕ್ಕಿನಲ್ಲಿ ಹಲವಾರು ಸಪೋರ್ಟಿಂಗ್ ಆಕ್ಟಿವಿಟೀಸ್, ರಿನೋವೇಷನ್ ಮಾಡರ್ನೈಸೇಷನ್ ಸಲುವಾಗಿ ನಮ್ಮ ಬೋರ್ಡ್ನಲ್ಲಿ ಅಪ್ರೂವಲ್ ಆಗಿದೆ. ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಟು ಸಿ ಆಲ್ ಆಫ್ ದಿಸ್ ಹ್ಯಾಪ್ನಿಂಗ್. ಸೊ ಇಷ್ಟೆಲ್ಲ ನಾನು ಹೇಳಬಯಸುತ್ತೇನೆ. ತಾವುಗಳು ತಮ್ಮ ಜೀವನದಲ್ಲಿ ತಮ್ಮ ಸೇವೆ ಬಗ್ಗೆ ಇರ್ತಕ್ಕಂಥ ಒಂದು ಒಳ್ಳೆ ಮನೋಭಾವವನ್ನು ಇಟ್ಕೊಂಡು ಬಂದಿದ್ದೀರಿ. ಅದ್ರ ಜೊತೆಗೆ ತಮ್ಮ ಫ್ಯಾಮಿಲಿ, ತಮ್ಮಲ್ಲಿ ಇರ್ತಕ್ಕಂಥ ಕುಟುಂಬದವರನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ತಾ ಬಂದಿದ್ದೀರಿ. ವೆರಿ ಮೆನಿ ಟ್ಯಾಲೆಂಟೆಡ್ ಯಂಗ್ ಪೀಪಲ್ ಐ ಹ್ಯಾವ್ ಸೀನ್ ಟುಡೇಸ್ ಫಂಕ್ಷನ್. ಐ ವಿಶ್ ದೆಮ್ ಆಲ್ ದ ಬೆಸ್ಟ್ ಇನ್ ದ ಫ್ಯೂಚರ್ ಲೈಫ್ಸ್. ಕಂಪೇರ್ ಮಾಡ್ತಾ ವಿದ್ಯಾ ಅವರು ಹೇಳ್ತಾ ಇದ್ರು IAS ಆಫೀಸರು, IPS ಆಫೀಸರು. ನಾವು ಈಗ ಮಾಡ್ತಿದ್ದೀವಿ
I passed IAS exam how many years back? 35 years back almost. 35 ವರ್ಷ ಆಗಿದೆ. So it has been a long journey. Both my sons are also out of graduation. They are working both of them are in United States of America. So ಅಲ್ಲಿ ಕೂಡ ಅವರು ಕೆಲಸ ಮಾಡ್ತಾರೆ. Ultimately it all depends on the determination and firm resolve by the young people. ನಾವು ತಂದೆ ತಾಯಿ ಆಗಿ ನಾವು ಏನೇನೋ ಸ್ವಪ್ನವನ್ನು ನಾವು ಇಟ್ಕೊಳ್ಬಹುದು, ಬಟ್ ಅಲ್ಟಿಮೇಟ್ಲಿ ಇಟ್ ಇಸ್ ಆಲ್ ಡಿಪೆಂಡೆಂಟ್ ಆನ್ ದ ಚಿಲ್ಡ್ರನ್ ಆ್ಯಂಡ್ ವಾಟ್ ಮ್ಯಾಟರ್ಸ್ ಇಸ್ ವಾಟ್ ಕೈಂಡ್ ಆಫ್ ವ್ಯಾಲ್ಯೂಸ್ ಹ್ಯಾವ್ ವಿ ಇಂಬೈಬ್ಡ್ ಇನ್ ದ ಯಂಗ್ ಚಿಲ್ಡ್ರನ್. ಅವರು ಒಂದು ಒಳ್ಳೆ ವ್ಯಾಲ್ಯೂಸನ್ನು, ಒಳ್ಳೆ ಮೌಲ್ಯಗಳನ್ನು ಅವರ ಜೀವನದಲ್ಲಿ ಅಳವಡಿಕೆ ಮಾಡಿದರೆ ಖಂಡಿತ ಅವರು ಬರುವ ದಿನಗಳಲ್ಲಿ ಒಳ್ಳೆ ಚಾಯ್ಸನ್ನು ಮಾಡ್ತಾರೆ. ಅದನ್ನು ಹಾರ್ಡ್ ವರ್ಕ್ ಮಾಡ್ತಕ್ಕಂಥದ್ದು, ಡಿಲಿಜೆನ್ಸ್, ದ್ಯಾಟ್ ಮ್ಯಾಟರ್ಸ್ ಮಚ್ ಮೋರ್ ದೆನ್ ಇಂಟೆಲಿಜೆನ್ಸ್. Diligence, hard work matters much more than anything else in your lives, and I am sure that all of you will rise to the occasion and do us proud. So on this occasion, let me again congratulate each one of you. It has indeed been a very, very momentous journey of Karnataka Power Corporation and its senior officers and employees. Wish you all the best. Thank you. ಅದ್ಭುತವಾದ ನುಡಿಗಳನ್ನು ಹೇಳಿದ್ದಾರೆ ಗೌರವ್ ಸರ್ ಅವರು. KPCL ಫ್ಯಾಮಿಲಿ ಅಂತ ನಾನೊಂದು ಮಾತನ್ನು ಹೇಳಿದೆ ಪ್ರಾರಂಭದಲ್ಲೇ. ಸೊ ನಮ್ಮ ಫ್ಯಾಮಿಲಿಯ ಹಿರಿಯಣ್ಣನಂತೆ ಒಂದು ಕಿವಿ ಮಾತನ್ನ ಕೂಡ ಹೇಳಿದ್ದಾರೆ. ಜೊತೆಗೆ ಹಾರ್ಡ್ ವರ್ಕ್ ಇಸ್ ಅ ಮಾಸ್ಟರ್ ಕೀ ಟು ಸಕ್ಸಸ್, ಮರೆಯದಿರಿ. ಸೊ ಸರ್ ಅವರನ್ನ ಇನ್ಸ್ಪಿರೇಷನ್ ಆಗಿ ತೆಗೆದುಕೊಳ್ಳಿ. ಧನ್ಯವಾದಗಳು ನಿಮ್ಮ ನನ್ನುಡಿಗಳಿಗಾಗಿ ಅಂತ ಹೇಳ್ತಾ ಈಗ ಒಂದು ಜೋರಾದ ಚಪ್ಪಾಳೆ ಬರಬೇಕು. ಇತಿಹಾಸವನ್ನು ಅರಿತವ ಮಾತ್ರ ಇತಿಹಾಸವನ್ನ ಸೃಷ್ಟಿಸಲಿಕ್ಕೆ ಸಾಧ್ಯ. ನಿಮ್ಮ ಮಕ್ಕಳಿಗೆ ಒಂದಷ್ಟು ಇಂತಹ ಮಹನೀಯರ ಕುರಿತಾಗಿ ಅವರ ಹಿಂದಿನ ಕಥೆಯನ್ನ ಕೂಡ ತಿಳಿಸ್ಬೇಕು. ಯಾಕಂದ್ರೆ ನಮ್ಮ ಮಕ್ಕಳು ಇಂಥವರಿಂದ ಇನ್ಸ್ಪೈರ್ ಆಗಬೇಕು ಅನ್ನೋ ಭಾವ ಸ್ಪೆಷಲಿ ಅಮ್ಮಂದ್ರಿಗೆ ಹೆಚ್ಚಿರ್ಬೇಕಾಗತ್ತೆ ಅಂತ ನಾನು ಕೇಳ್ಕೊಳ್ತಾ ಈಗ ಮತ್ತೊಮ್ಮೆ ಆನ್ ಸ್ಟೇಜ್ ಬಾಬು ಮ್ಯಾಥ್ಯೂಸ್ ಸರ್ ಪ್ಲೀಸ್ ಕಂಟಿನ್ಯೂ ಮಾಡಬೇಕು. ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಲಿಸ್ಟ್ ಅನ್ನ ಹೇಳಬೇಕು. ಶ್ರೀಮತಿ ಲತಾ ಜೈನ್, ಶ್ರೀಮತಿ ವೀಣಾ ಹಾಗೂ ಶ್ರೀಮತಿ ಶ್ರೀದೇವಿ ಅವರು ಮುಂದೆ ಓಡಿ ಬರಬೇಕು. ಎಲ್ಲರ ಮೆಚ್ಚಿನ ಕ್ರೀಡಾಕರ್ನಲ್ಲಿ ವಿದ್ಯಾಭವನ ಪಡೆದರು ತಾಯಿ ತಂಡದವರು ಶ್ರೀಮತಿ ಚೇತನಾ, ತಂಡ ನಾಯಕಿ ಶ್ರೀಮತಿ ಆಶಾರಾಣಿ, ಶ್ರೀಮತಿ ವಸುಧಾ, ಶ್ರೀಮತಿ ಶಶಿಕಲಾ, ಶ್ರೀಮತಿ ರೇಣುಕಾ, ಶ್ರೀಮತಿ ಲತಾ ಜೈನ್, ಶ್ರೀಮತಿ ವೀಣಾ ಮತ್ತು ಶ್ರೀಮತಿ ಶ್ರೀದೇವಿ. ಸಲಹೆ ಸೂಚನೆಗಳನ್ನು ನೀಡುತ್ತಾ ಮತ್ತು ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ವೇದಿಕೆಯನ್ನು ಅಲಂಕರಿಸಿ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ ಸರ್ಕಾರದ ಇಂಧನ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳು ಮತ್ತು ನಮ್ಮ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಗೌರವ್ ಗುಪ್ತಾ, ಭಾರತ ಆಡಳಿತ ಸೇವೆಗಳಿಗೆ ಪೂರಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಸಂದರ್ಭದಲ್ಲಿ ನೆನಪಿನ ಕಾಣಿಕೆ, ಈ 55ನೇ ಶತಾಬ್ದಿ ದಿನಾಚರಣೆಯ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಶ್ರೀನಿವಾಸ್ ಅವರನ್ನು ಕೋರುತ್ತೇನೆ.